ನೋಡಿ, ಶೀಘ್ರದಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ರು, ಈಗ ಅವರು ಬದಲಾವಣೆ ಆಗುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಉಸ್ತುವಾರಿಯಾಗಿ ಸುರ್ಜೇವಾಲಾ ಅವಧಿ ಮುಕ್ತಾಯ ಆಗಿದೆ. ಸೊ ಅವಧಿ ಮುಗಿದಿತ್ತು, ಇವರೆಗೂ ಅವಧಿ ಮುಗಿದಿದ್ರು ಕೂಡ ಸುರ್ಜೇವಾಲಾ ಸದ್ಯದ ಮಟ್ಟಿಗೆ ಮುಂದುವರೆದಿದ್ರು. ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬಣದಿಂದ ಬದಲಾವಣೆಗೆ ಒತ್ತಡ ಹೇರಲಾಗ್ತಾ ಇದೆ. ಸುರ್ಜೇವಾಲಾ ಬದಲಾವಣೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಹೀಗಾಗಿ ಎಐಸಿಸಿ ಪುನರ್ರಚನೆಗೆ ಹೈಕಮಾಂಡ್ ಮುಂದಾಗಿರುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ವೇಳೆ ಸುರ್ಜೇವಾಲಾ ಬದಲಾವಣೆ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಮೋಸ್ಟ್ಲಿ ಭೂಪೇಶ್ ಬಘೇಲಾ ರಾಜ್ಯದ ಉಸ್ತುವಾರಿ ಆಗುವಂಥ ಸಾಧ್ಯತೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಈವರೆಗೂ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಕಷ್ಟು ಚುನಾವಣೆ ಕೆಲಸಗಳಲ್ಲಿ, ಚುನಾವಣೆ ಪ್ರಕ್ರಿಯೆಗಳಲ್ಲಿ 2023ರ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಜೊತೆಗೆ 2024ರ MP ಚುನಾವಣೆ ಆಗಿರ್ಬೋದು, ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ರಾಜ್ಯಕ್ಕೆ ಭೇಟಿ ಕೊಡುವಂಥದ್ದು, ರಾಜ್ಯದಲ್ಲಿ ಚುನಾವಣೆಯ ಚತುರತೆಯನ್ನು ಮುಂದೆ ಇಡುವಂಥದ್ದು, ಹಲವಾರು ರಣತಂತ್ರವನ್ನು ರೂಪಿಸುವಂಥದ್ದು, ಹಲವಾರು ಕೆಲಸಗಳನ್ನು ಅವರು ಮಾಡಿರುವಂಥದ್ದು. ಈ ಬೆನ್ನಲ್ಲೇ ಈಗ ಉಸ್ತುವಾರಿ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಅವರ ಅವಧಿ ಮುಗಿದಿದ್ರು ಕೂಡ ಸದ್ಯದ ಮಟ್ಟಿಗೆ ಅವರ ಉಸ್ತುವಾರಿಯಾಗಿಯೇ ಮುಂದುವರೆದಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಬಣದಿಂದ ಬದಲಾವಣೆಗೆ ಒತ್ತಡ ಬರ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಯಾವಾಗ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ? ಒತ್ತಡ ಯಾಕಾಗಿ? ಕಾರಣ ಏನಾದರೂ ಇದೆಯಾ, ಅಥವಾ ಅವಧಿ ಮುಗ್ದಿರೋದಕ್ಕೋಸ್ಕರ ಒಂದು ಪ್ರೋಸೆಸ್ ರೀತಿಯಲ್ಲಿ ಆಗ್ತಾ ಇರೋದಾ? ಪ್ರಮುಖವಾಗಿ ಇಲ್ಲಿ ಅವಧಿ ಮುಗಿದಿದ್ರು ಕೂಡ ಅವ್ರನ್ನ ಮುಂದುವರಿಸುವಂತ ಸಾಧ್ಯತೆಗಳು ಇದ್ದೇ ಇದ್ದಾವೆ. ಯಾಕಂದ್ರೆ ಹೋದ ವರ್ಷನೇ ಮುಗಿದಿತ್ತು, ಆದ್ರೂ ಕೂಡ ಅವ್ರನ್ನ ಮುಂದುವರಿಸಲಾಗಿತ್ತು ಸುರ್ಜೇವಾಲಾ ಅವ್ರನ್ನ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಿಎಂ ಮತ್ತು DCM ಬಣದ ಮಧ್ಯೆ ಒಂದಷ್ಟು ಜಟಾಪಟಿ ಅಂತೂ ಹಿಂದಿನಿಂದ ನಡೀತಾ ಇದೆ. ಆದ್ರೆ ಸಿಎಂ ಬಣದಿಂದ ಒಂದಷ್ಟು ಅಸಮಾಧಾನ ಇರತಕ್ಕಂಥದ್ದು. ಸುರ್ಜೇವಾಲಾ ಅವರು ಯಾವಾಗಲೂ ಕೂಡ DCM DK ಶಿವಕುಮಾರ್ ಪರವಾಗಿ ನಿಂತ್ಕೊಳ್ತಾರೆ, ಅವರ ಬಣದಿಂದ ಹೇಳಿದಂತ ಕೆಲಸಗಳನ್ನು ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಅಪವಾದ ಇತ್ತು. ಹಾಗಾಗಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರು ಪರೋಕ್ಷವಾಗಿ. ಆದ್ರೆ ಎಲ್ಲಿಯೂ ಕೂಡ ಪ್ರತ್ಯಕ್ಷವಾಗಿ ಸುರ್ಜೇವಾಲಾ ವಿರುದ್ಧ ಹೊರಹಾಕಿರ್ಲಿಲ್ಲ. ಆದರೆ ಹೈಕಮಾಂಡ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬಂದಂತ ಒಂದಷ್ಟು ಮನವಿಯನ್ನು ಕೂಡ ಮಾಡಲಾಗಿತ್ತು, ಉಸ್ತುವಾರಿಯನ್ನು ಬದಲಾವಣೆ ಮಾಡಿಕೊಡಿ ಅನ್ನುವಂಥದ್ದು. ಆದರೆ ಎಐಸಿಸಿ ಪುನರ್ರಚನೆ ಆಗುವವರೆಗೂ ಕೂಡ ಅದು ಮುಂದುವರಿಸಲಾಗಿತ್ತು. ಈಗ ದೆಹಲಿ ಚುನಾವಣೆ ಮುಗಿದಿರೋದ್ರಿಂದ ಒಂದು 4-5 ರಾಜ್ಯಗಳಲ್ಲಿ ಅಲ್ಲಿ ಉಸ್ತುವಾರಿಗಳಿಲ್ಲ, ಎಐಸಿಸಿ ಅಲ್ಲಿ ಮೇಲುಸ್ತುವಾರಿಯನ್ನು ನೇಮಿಸಬೇಕಾದಂತ ಅನಿವಾರ್ಯತೆ ಹೈಕಮಾಂಡ್ಗಿದೆ. ಅದರ ಜೊತೆಗೆ ರಾಜ್ಯದಿಂದ ಏನು ಅವಧಿ ಮುಕ್ತಾಯ ಆಗಿದೆ ಮತ್ತು ಬದಲಾವಣೆಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇರೋದ್ರಿಂದ ಸುರ್ಜೇವಾಲಾ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಅದರಿಂದ ಹೈಕಮಾಂಡ್ ಇನ್ನೊಂದು ವಾರದೊಳಗಡೆ ಇವರನ್ನ ಬದಲಾಯಿಸುವಂತ ಸಾಧ್ಯತೆ ಇದೆ. ಅಥವಾ ಇಲ್ಲಿ ಇರ್ತಕ್ಕಂಥ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವಾಗಿ ಅವರು ಕೂಡ ಏನಾದ್ರು ಮುಂದುವರಿಬೇಕು ಅನ್ನುವಂಥ ಹೈಕಮಾಂಡ್ ಬಯಸಿದ್ದೇ ಆದಲ್ಲಿ ಮತ್ತೆ ಸುರ್ಜೇವಾಲಾ ಅವ್ರನ್ನು ಮುಂದುವರಿಸಬಹುದು, ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೆ ಹೈಕಮಾಂಡ್ ಯಾವ ರೀತಿಯಾದಂಥ ಒಂದಷ್ಟು ಸೂಚನೆಗಳನ್ನು ಕೊಡುತ್ತೆ ಅನ್ನುವಂಥದ್ದು. ಆದ್ರೂ ಕೂಡ ಸಿಎಂ ಬಣದಿಂದ ಒಂದಷ್ಟು ಆಕ್ಷೇಪಗಳಿರೋದ್ರಿಂದ ಬಹುತೇಕವಾಗಿ ಸುರ್ಜೇವಾಲಾ ಅವರು ಬದಲಾವಣೆ ಆಗ್ತಾರೆ. ಮತ್ತು ಹರಿಯಾಣ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಒಂದಷ್ಟು ಕಣ್ಣನ್ನು ಇಟ್ಕೊಂಡು ಕೂತಿದ್ದಾರೆ. ಆ ಸ್ಥಾನಕ್ಕಾಗಿ ಅವರು ಪೈಪೋಟಿ ನಡೆಸ್ತಾ ಇರೋದ್ರಿಂದ ಬಹುತೇಕವಾಗಿ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬದಲಾವಣೆ ಆಗಿ ಹರಿಯಾಣ ಕಾಂಗ್ರೆಸ್ ಅಧ್ಯಕ್ಷರಾಗುವಂತ ಸಾಧ್ಯತೆ ಇದೆ. ಅದ್ವಿತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಶೀಘ್ರದಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ರು, ಈಗ ಅವರು ಬದಲಾವಣೆ ಆಗುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಉಸ್ತುವಾರಿಯಾಗಿ ಸುರ್ಜೇವಾಲಾ ಅವಧಿ ಮುಕ್ತಾಯ ಆಗಿದೆ. ಸೊ ಅವಧಿ ಮುಗಿದಿತ್ತು, ಇವರೆಗೂ ಅವಧಿ ಮುಗಿದಿದ್ರು ಕೂಡ ಸುರ್ಜೇವಾಲಾ ಸದ್ಯದ ಮಟ್ಟಿಗೆ ಮುಂದುವರೆದಿದ್ರು. ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬಣದಿಂದ ಬದಲಾವಣೆಗೆ ಒತ್ತಡ ಹೇರಲಾಗ್ತಾ ಇದೆ. ಸುರ್ಜೇವಾಲಾ ಬದಲಾವಣೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಹೀಗಾಗಿ ಎಐಸಿಸಿ ಪುನರ್ರಚನೆಗೆ ಹೈಕಮಾಂಡ್ ಮುಂದಾಗಿರುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ವೇಳೆ ಸುರ್ಜೇವಾಲಾ ಬದಲಾವಣೆ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಮೋಸ್ಟ್ಲಿ ಭೂಪೇಶ್ ಬಘೇಲಾ ರಾಜ್ಯದ ಉಸ್ತುವಾರಿ ಆಗುವಂಥ ಸಾಧ್ಯತೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಈವರೆಗೂ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಕಷ್ಟು ಚುನಾವಣೆ ಕೆಲಸಗಳಲ್ಲಿ, ಚುನಾವಣೆ ಪ್ರಕ್ರಿಯೆಗಳಲ್ಲಿ 2023ರ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಜೊತೆಗೆ 2024ರ MP ಚುನಾವಣೆ ಆಗಿರ್ಬೋದು, ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ರಾಜ್ಯಕ್ಕೆ ಭೇಟಿ ಕೊಡುವಂಥದ್ದು, ರಾಜ್ಯದಲ್ಲಿ ಚುನಾವಣೆಯ ಚತುರತೆಯನ್ನು ಮುಂದೆ ಇಡುವಂಥದ್ದು, ಹಲವಾರು ರಣತಂತ್ರವನ್ನು ರೂಪಿಸುವಂಥದ್ದು, ಹಲವಾರು ಕೆಲಸಗಳನ್ನು ಅವರು ಮಾಡಿರುವಂಥದ್ದು. ಈ ಬೆನ್ನಲ್ಲೇ ಈಗ ಉಸ್ತುವಾರಿ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಅವರ ಅವಧಿ ಮುಗಿದಿದ್ರು ಕೂಡ ಸದ್ಯದ ಮಟ್ಟಿಗೆ ಅವರ ಉಸ್ತುವಾರಿಯಾಗಿಯೇ ಮುಂದುವರೆದಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಬಣದಿಂದ ಬದಲಾವಣೆಗೆ ಒತ್ತಡ ಬರ್ತಾ ಇರೋದು.
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಯಾವಾಗ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ? ಒತ್ತಡ ಯಾಕಾಗಿ, ಕಾರಣ ಏನಾದರೂ ಇದೆಯಾ ಅಥವಾ ಅವಧಿ ಮುಗ್ದಿರೋದಕ್ಕೋಸ್ಕರ ಒಂದು ಪ್ರೋಸೆಸ್ ರೀತಿಯಲ್ಲಿ ಆಗ್ತಾ ಇರೋದಾ? ಪ್ರಮುಖವಾಗಿ ಇಲ್ಲಿ ಅವಧಿ ಮುಗ್ದಿದ್ರು ಕೂಡ ಅವ್ರನ್ನ ಮುಂದುವರಿಸುವಂತ ಸಾಧ್ಯತೆಗಳು ಇದ್ದೇ ಇದ್ದಾವೆ. ಯಾಕಂದ್ರೆ ಹೋದ ವರ್ಷನೇ ಮುಗ್ದಿತ್ತು, ಆದ್ರೂ ಕೂಡ ಅವ್ರನ್ನ ಮುಂದುವರಿಸಲಾಗಿತ್ತು ಸುರ್ಜೇವಾಲಾ ಅವ್ರನ್ನ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಿಎಂ ಮತ್ತು ಡಿಸಿಎಂ ಬಣದ ಮಧ್ಯೆ ಒಂದಷ್ಟು ಜಟಾಪಟಿ ಅಂತೂ ಹಿಂದಿನಿಂದ ನಡೀತಾ ಇದೆ. ಆದ್ರೆ ಸಿಎಂ ಬಣದಿಂದ ಒಂದಷ್ಟು ಅಸಮಾಧಾನ ಇರತಕ್ಕಂಥದ್ದು. ಸುರ್ಜೇವಾಲಾ ಅವರು ಯಾವಾಗಲೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರವಾಗಿ ನಿಂತ್ಕೊಳ್ತಾರೆ, ಅವರ ಬಣದಿಂದ ಹೇಳಿದಂತ ಕೆಲಸಗಳನ್ನು ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಅಪವಾದ ಇತ್ತು. ಹಾಗಾಗಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರು ಪರೋಕ್ಷವಾಗಿ. ಆದ್ರೆ ಎಲ್ಲಿಯೂ ಕೂಡ ಪ್ರತ್ಯಕ್ಷವಾಗಿ ಸುರ್ಜೇವಾಲಾ ವಿರುದ್ಧ ಹೊರಹಾಕಿರ್ಲಿಲ್ಲ. ಆದ್ರೆ ಹೈಕಮಾಂಡ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬಂದಂತ ಒಂದಷ್ಟು ಮನವಿಯನ್ನು ಕೂಡ ಮಾಡಲಾಗಿತ್ತು, ಉಸ್ತುವಾರಿಯನ್ನ ಬದಲಾವಣೆ ಮಾಡಿಕೊಡಿ ಅನ್ನುವಂಥದ್ದು. ಆದ್ರೆ ಎಐಸಿಸಿ ಪುನರ್ರಚನೆ ಆಗುವವರೆಗೂ ಕೂಡ ಅದು ಮುಂದುವರಿಸಲಾಗಿತ್ತು. ಈಗ ದೆಹಲಿ ಚುನಾವಣೆ ಮುಗಿದಿರೋದ್ರಿಂದ ಒಂದು 4-5 ರಾಜ್ಯಗಳಲ್ಲಿ ಅಲ್ಲಿ ಉಸ್ತುವಾರಿಗಳಿಲ್ಲ, ಎಐಸಿಸಿ ಅಲ್ಲಿ ಮೇಲುಸ್ತುವಾರಿಯನ್ನ ನೇಮಿಸಬೇಕಾದಂತ ಅನಿವಾರ್ಯತೆ ಹೈಕಮಾಂಡ್ಗಿದೆ. ಅದರ ಜೊತೆಗೆ ರಾಜ್ಯದಿಂದ ಏನು ಅವಧಿ ಮುಕ್ತಾಯ ಆಗಿದೆ ಮತ್ತು ಬದಲಾವಣೆಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇರೋದ್ರಿಂದ ಸುರ್ಜೇವಾಲಾ ಅವರನ್ನ ಬದಲಾವಣೆ ಮಾಡಬೇಕನ್ನುವಂತ ಸಾಧ್ಯತೆಗಳಿದಾವೆ. ಅದರಿಂದ ಹೈಕಮಾಂಡ್ ಇನ್ನೊಂದು ವಾರದೊಳಗಡೆ ಇವರನ್ನ ಬದಲಾಯಿಸುವಂತ ಸಾಧ್ಯತೆ ಇದೆ. ಅಥವಾ ಇಲ್ಲಿ ಇರ್ತಕ್ಕಂಥ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವಾಗಿ ಅವರು ಕೂಡ ಏನಾದ್ರು ಮುಂದುವರಿಬೇಕು ಅನ್ನುವಂತ ಹೈಕಮಾಂಡ್ ಬಯಸಿದ್ದೇ ಆದಲ್ಲಿ ಮತ್ತೆ ಸುರ್ಜೇವಾಲಾ ಅವ್ರನ್ನು ಮುಂದುವರಿಸಬಹುದು, ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೆ ಹೈಕಮಾಂಡ್ ಯಾವ ರೀತಿಯಾದಂತ ಒಂದಷ್ಟು ಸೂಚನೆಗಳನ್ನು ಕೊಡುತ್ತೆ ಅನ್ನುವಂಥದ್ದು. ಆದ್ರೂ ಕೂಡ ಸಿಎಂ ಬಣದಿಂದ ಒಂದಷ್ಟು ಆಕ್ಷೇಪಗಳಿರೋದ್ರಿಂದ ಬಹುತೇಕವಾಗಿ ಸುರ್ಜೇವಾಲಾ ಅವರು ಬದಲಾವಣೆ ಆಗ್ತಾರೆ ಮತ್ತು ಹರಿಯಾಣ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಒಂದಷ್ಟು ಕಣ್ಣನ್ನು ಇಟ್ಕೊಂಡು ಕೂತಿದ್ದಾರೆ. ಆ ಸ್ಥಾನಕ್ಕಾಗಿ ಅವರು ಪೈಪೋಟಿ ನಡೆಸ್ತಾ ಇರೋದ್ರಿಂದ ಬಹುತೇಕವಾಗಿ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬದಲಾವಣೆ ಆಗಿ ಹರಿಯಾಣ ಕಾಂಗ್ರೆಸ್ ಅಧ್ಯಕ್ಷರಾಗುವಂತ ಸಾಧ್ಯತೆ ಇದೆ. ಅದ್ವಿತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಶೀಘ್ರದಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ರು, ಈಗ ಅವರು ಬದಲಾವಣೆ ಆಗುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಉಸ್ತುವಾರಿಯಾಗಿ ಸುರ್ಜೇವಾಲಾ ಅವಧಿ ಮುಕ್ತಾಯ ಆಗಿದೆ. ಸೊ ಅವಧಿ ಮುಗಿದಿತ್ತು, ಇವರೆಗೂ ಅವಧಿ ಮುಗಿದಿದ್ರು ಕೂಡ ಸುರ್ಜೇವಾಲಾ ಸದ್ಯದ ಮಟ್ಟಿಗೆ ಮುಂದುವರೆದಿದ್ರು. ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬಣದಿಂದ ಬದಲಾವಣೆಗೆ ಒತ್ತಡ ಹೇರಲಾಗ್ತಾ ಇದೆ. ಸುರ್ಜೇವಾಲಾ ಬದಲಾವಣೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಹೀಗಾಗಿ ಎಐಸಿಸಿ ಪುನರ್ರಚನೆಗೆ ಹೈಕಮಾಂಡ್ ಮುಂದಾಗಿರುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ವೇಳೆ ಸುರ್ಜೇವಾಲಾ ಬದಲಾವಣೆ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಮೋಸ್ಟ್ಲಿ ಭೂಪೇಶ್ ಬಘೇಲ ರಾಜ್ಯದ ಉಸ್ತುವಾರಿ ಆಗುವಂಥ ಸಾಧ್ಯತೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಈವರೆಗೂ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಕಷ್ಟು ಚುನಾವಣೆ ಕೆಲಸಗಳಲ್ಲಿ, ಚುನಾವಣೆ ಪ್ರಕ್ರಿಯೆಗಳಲ್ಲಿ 2023ರ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಜೊತೆಗೆ 2024ರ MP ಚುನಾವಣೆ ಆಗಿರ್ಬೋದು, ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ರಾಜ್ಯಕ್ಕೆ ಭೇಟಿ ಕೊಡುವಂಥದ್ದು, ರಾಜ್ಯದಲ್ಲಿ ಚುನಾವಣೆಯ ಚತುರತೆಯನ್ನು ಮುಂದೆ